ಏನು ವಿರಾಟ್ ತುಂಬ ಖುಷಿಯಾಗಿದ್ದೀರಾ? ಸರ್ ಅದು ದರ್ಶನ್ ಸರ್ಗೂ ನೀವೇ ಸಾರುತ್ತೆ, ಈಗ ನನಗೂ ನೀವೇ ಸಾರುತ್ತೆ. ನೋಡಿ ಹಣೆ ಬರ ನಿಮ್ಮ ಮನೇಲೂ ಬರ್ತಿದ್ದೆ ದಿನಕ ಡೈರೆಕ್ಷನ್ ಮಾಡ್ಬೇಕು ನಿಮ್ದು ಸೆಕೆಂಡ್ ಸಿನಿಮಾ ಅಂತ. ಸರ್ ಅದು ಸರಿ, ಇವತ್ತು ಬೆಳಗ್ಗೆನೆ ಬರೋಕ್ಕೆ ಹೇಳಿದ್ರಿ ಆ್ಯಂಡ್ ಸೇಮ್ ಟಿ ಶರ್ಟ್ ಹಾಕಿದ್ದೀವಿ. ಎಲ್ಲೋಗ್ತಾ ಇದೆ ಸರ್? ಏನಿಲ್ಲ, ಆ್ಯಕ್ಚುಲಿ ಜಯಣ್ಣ ನನ್ನ ಹತ್ರ ಹೇಳ್ತಾ ಇದ್ರು, ಏನಪ್ಪ ಸಿನಿಮಾ ಫಿನಿಶ್ ಆಯಿತು, ಇನ್ನೂ ನಮ್ಮ ಸಿನಿಮಾದು ಪ್ರಮೋಷನ್ಸ್ ಎಲ್ಲ ಏನು ಸ್ಟಾರ್ಟೇ ಮಾಡಿಲ್ಲ ನೀನು ಹಂಗೆ ಹಿಂಗೆ ಅಂತ. ನಾನು ಫಿನಿಶಿಂಗ್ ಸ್ಟೇಜಲ್ಲಿ ಪೋಸ್ಟ್ ಪ್ರೊಡಕ್ಷನ್ ವರ್ಕಲ್ಲಿ ತುಂಬ ಬ್ಯುಸಿ ಇದೆ. ಇವತ್ತು ಆ್ಯಕ್ಚುಲಿ ಎಲ್ಲ ಟೆಕ್ನಿಷಿಯನ್ಸು ಸ್ವಲ್ಪ ರಜಾ ಇದ್ದರು ಆ್ಯಂಡ್ ನಾನು ಫ್ರೀ ಇದ್ದೆ. ಸರಿ ಆಯಿತು, ಒಂದು ಹಂಗೇನೆ ರಾಯಲ್ ಬಗ್ಗೆನೂ ಒಂಚೂರು ಮಾತಾಡಿಕೊಂಡು ಇಲ್ಲಿಂದ ಶುರು ಮಾಡೋಣ ನಮ್ಮ ಪ್ರಮೋಷನ್ನು ನಮ್ಮ ಸಿನಿಮಾದು ಅಂತ ಅಂದ್ಕೊಂಡು ನಿಮ್ಮನ್ನು ಕರೆದಿದ್ದು. ಸುಮ್ಮನೆ ಹಂಗೆ ಹೋಗ್ತಾ ಒಂದು ಲಾಂಗ್ ಡ್ರೈವ್ ಹೋಗೋಣ, ನಾನು ನೀವು ಇಬ್ಬರೇ. ಸರ್ ಇವಾಗ ಬೀಯಿಂಗ್ ಅನ್ ಯಂಗ್ಸ್ಟರ್ ಒಂದು ಇಂಡಸ್ಟ್ರಿಗೆ ಬರಬೇಕು ಅಥವಾ ಇಂಡಸ್ಟ್ರಿಯಲ್ಲಿ ನೆಲೆಸ್ಬೇಕು, ಇಲ್ಲೇ ಬೆಳಿಬೇಕು ಅಂತಂದರೆ ನೀವು ಇದುವರೆಗೂ ನೋಡಿರೋ ಹಾಗೆ ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ಏನೇನು ವಿಷಯಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಏನೇನು ವಿಷಯಗಳನ್ನ ಫಾಲೋ ಮಾಡಬೇಕಾಗುತ್ತೆ ಸೊ ದಟ್ ಇಲ್ಲಿ ನಮ್ಮ ಕೆರಿಯರ್ ನೀಟಾಗಿ ಮುಂದೆ ಹೋಗೋದಕ್ಕೆ? ಏನಿಲ್ಲ ವಿರಾಟ್, ಫಸ್ಟು ಬೇಕಾಗಿರೋದು ಡೆಡಿಕೇಶನ್ ಆ್ಯಂಡ್ ಆನೆಸ್ಟಿ. ನಿಮ್ಮ ಕೆಲಸಕ್ಕೆ ನೀವು ಎಷ್ಟು ಆನೆಸ್ಟಿ ತೋರಿಸ್ತೀರಾ ಆ ಕೆಲಸ ನಿಮ್ಗೆ ಅಷ್ಟು ಮೇಲೆ ಕರ್ಕೊಂಡು ಹೋಗುತ್ತೆ. ಇವತ್ತು ನಾನಾಗಿರ್ಬೋದು, ದರ್ಶನ್ ಆಗಿರ್ಬೋದು, ಏನಿವತ್ತು ಇದ್ದೀವಿ ಈ ಲೆವೆಲಿಗೆ ಬರೋದಕ್ಕೆ ಕಾರಣನೇ ಅವೆರಡು. ವಿರಾಟ್, ನಿಮ್ಮದು ಫಸ್ಟ್ ಸಿನಿಮಾ ಕಿಸ್ ಅಲ್ವಾ? ಹ್ಞೂ ಸರ್, ನಿಮ್ಮ ಫಸ್ಟ್ ಸಿನಿಮಾ ಜೊತೆಲಿ ಅಂತ ನನಗೆ ಗೊತ್ತು, ಬಟ್ ನಾನು ಆ ಕ್ವೆಶನ್ ಕೇಳಲ್ಲ ಸರ್. ನಾನು ಒಂದು ಕ್ವೆಶನ್ ಕೇಳ್ತೀನಿ, ಆನೆಸ್ಟಾಗಿ ಆನ್ಸರ್ ಹೇಳಬೇಕು. ಕೇಳಿ. ನಿಮ್ಮ ಫಸ್ಟ್ ಕಿಸ್ ಯಾವುದು ಸರ್? ಫಸ್ಟ್ ಕಿಸ್ಸು ಪರವಾಗಿಲ್ಲ ಹೇಳಿ ಸರ್. ಇಲ್ಲ ನನ್ನ ವೈಫ್ ಜೊತೆಲೇ ಸರ್. ನಿಜ ಇಲ್ಲ ವಿರಾಟ್, ನಿಜವಾಗ್ಲೂ ನನಗೆ ಅಂದರೆ ನಮ್ಮ ತಂದೆ ನಾನು ಸೆಕೆಂಡ್ ಇಯರ್ PUC ಇದ್ದಾಗ ತೀರ್ಕೊಂಡಿದ್ದು. ಸೊ ಅವಾಗಿಂದ ಒಂದು ಸಿನಿಮಾ ಡೈರೆಕ್ಟರ್ ಆಗಬೇಕು ಕೆರಿಯರು ಅದೇ ಇತ್ತು. ಸೊ ಲವ್ ಮಾಡೋ ಸಿಚುವೇಶನೇ ಬಂದಿಲ್ಲ ನನಗೆ. ನಿಜ ಲವ್ ಮಾಡಿಲ್ಲ ಸರ್ ಕಾಲೇಜ್ ಲೈಫಲ್ಲಿ? ಸೀರಿಯಸ್ಲಿ ಇಲ್ಲ. ಓ, ಕ್ರಶ್ ಇದ್ವು ಅಂದರೆ ಸ್ಕೂಲ್ ಟೈಮಲ್ಲಿ ಒಂದು ಕ್ರಶ್ ಇತ್ತು. ಆಲ್ಮೋಸ್ಟ್ ನನ್ನ ಫ್ರೆಂಡ್ಸ್ಗೂ ಗೊತ್ತು ನನಗೆ ಆ ಕ್ರಶ್ ಇದ್ದಿದ್ದು. ಬಟ್ ಯಾರ ಮೇಲೆ ಕ್ರಶ್ ಇತ್ತು ಅನ್ನೋದು ಆ ಹುಡುಗಿಗೆ ಇನ್ನೂ ಗೊತ್ತಿಲ್ಲ. ಸೊ ಮ್ಯಾಮ್ಗೆ ಗೊತ್ತಾ ಸರ್? ಇಲ್ಲ, ಅವಳಿಗೂ ಗೊತ್ತಿಲ್ಲ. ಸೊ ಹಂಗಾರೆ ಕಿಸ್ ಆಗಿಲ್ಲಲ್ಲ ಸರ್ ನಿಮಗೆ? ಇಲ್ಲ, ಖಂಡಿತ ಇಲ್ಲ. ಪಕ್ಕಾ 100%. ಸರ್ ಬಟ್ ನನಗೆ ಗೊತ್ತು ನಿಮ್ಮ ಫಸ್ಟ್ ಕಿಸ್ ಯಾವಾಗ ಆಯಿತು, ಯಾರ ಜೊತೆ ಆಯಿತು ಅಂತ ನನಗೆ 100% ಗೊತ್ತು. ಸೊ ನಿಜ ಹೇಳ್ಬಿಡಿ ಸರ್. ನಿಮಗೆ ಗೊತ್ತಾ? ಹಾಂ. ವಿರಾಟ್, ನಿಮ್ಗಿಂತ ನಾನು 15 ವರ್ಷ ದೊಡ್ಡವನು. ನಾನು ಆ ಟೈಮಲ್ಲಿ ನೀವು ಮೋಸ್ಟ್ಲಿ ಚಡ್ಡಿನೂ ಹಾಕೋತಾ ಇರಲಿಲ್ಲ ಅನ್ಸುತ್ತೆ. ಸರ್ ಬಟ್ ನಾನು ಹೇಳ್ತೀನಿ, ಬೆಟ್ಸ್ ನೀವು ಒಪ್ಕೋತೀರ ನೋಡಿ. ಹೌದಾ? ಹಾಂ, ಹೇಳಿ. ಸರ್ ನಿಮ್ಮ ಫಸ್ಟ್ ಕಿಸ್ ಬಂದು ನಿಮ್ಮಮ್ಮ ಜೊತೆ, ನಿಮ್ಮಮ್ಮ ನಿಮ್ಮ ಊಟದಾಗ ಎತ್ಕೊಂಡು ಒಂದು ಮುತ್ಕೊಟ್ಟಿರ್ತಾಳೆ, ಅದೇ ನಿಮ್ಮ ಫಸ್ಟ್ ಕಿಸ್. 100% ಟ್ರೂ. ಯಾಕಂದರೆ ಎಲ್ಲ ಮಕ್ಕಳಿಗೆ ಫಸ್ಟ್ ಕಿಸ್ ಅನ್ನೋದು ಸಿಗೋದೆ ಅಮ್ಮನಿಂದ, ಇಲ್ಲಾಂದ್ರೆ ಅಪ್ಪನಿಂದನೇ. ಸೊ ಯು ಆರ್ ರೈಟ್. ಎಸ್, ನನ್ನ ಫಸ್ಟ್ ಕಿಸ್ ನಮ್ಮಮ್ಮ. ಸೊ ನಾನು ಗೆದ್ದೆ ಸರ್. ನಿಮ್ಮದು ಫ್ಯಾಮಿಲಿಲಿ ಯಾರು ಸಿನಿಮಾ ಇಂಡಸ್ಟ್ರಿಲಿ ಇಲ್ಲ ಅಲ್ಲ? ಸೊ ಯು ಆರ್ ದ ಫಸ್ಟ್ ಪರ್ಸನ್ ಇಂಡಸ್ಟ್ರಿಗೆ ಬರೋಕ್ಕೆ. ಏನಕ್ಕೆ ಬಂದ್ರಿ ಇಂಡಸ್ಟ್ರಿಗೆ ಆ್ಯಂಡ್ ಆ್ಯಕ್ಟರ್ ಆಗಬೇಕು ಅಂತ ಏನಕ್ಕೆ ಅಂದ್ಕೊಂಡ್ರಿ? ಚಿಕ್ಕ ವಯಸ್ಸಿಂದ ಏನಕ್ಕೋ ಗೊತ್ತಿಲ್ಲ ಸರ್. ಈ ಕ್ಲಾಸಲ್ಲಿ ಬಂದು ಟೀಚರ್ ಎದ್ದು ನಿಂತ್ಕೊಂಡು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ, ನಿಮ್ಮ ಹೆಸರು ಮತ್ತು ನಿಮ್ಮ ಆಂಬಿಷನ್ ಹೇಳ್ಕೊಳ್ಳಿ ಅಂತ ಇದ್ದಲ್ಲ. ಎಲ್ಲ ಎದ್ದು ನಿಂತ್ಕೊಂಡು ನನ್ನ ಹೆಸರು ಇದು ಅಂತೆಲ್ಲ ಹೇಳ್ತಾರೆ, ಟೀಚರ್ ಆಗಬೇಕು, ಸೈಂಟಿಸ್ಟ್ ಆಗಬೇಕಂತ. ನಾನು ಎದ್ದು ನಿಂತ್ಕೊಂಡು ನನ್ನ ಹೆಸರು ವಿರಾಟ್, ನಾನು ಹೀರೋ ಆಗಬೇಕು ಅಂತ ಇದ್ದೆ. ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದೆ. ಅದಾದ್ಮೇಲೆ ಜರ್ಮನಿಗೆ ಹೋದೆ, ಅಲ್ಲಿ ಕೆಲಸ ಬಿಟ್ಟು ವಾಪಸ್ ಇಲ್ಲಿಗೆ ಬಂದೆ. ಸೊ ಬಟ್ 100% ಇಲ್ಲಿ ಇಲ್ಲದೆ ಬೇರೆ ಇನ್ನೆಲ್ಲಿದ್ದಿದ್ರು ಇಷ್ಟು ಖುಷಿಯಾಗಂತೂ ಇರ್ತಿಲ್ಲ ಸರ್. ಇಲ್ಲ, ಅದು ಯಾವತ್ತೂ ಅದು ನಿಜ. ಅದು ಏನಂದರೆ ತುಂಬ ಜನದ್ದು ಡ್ರೀಮ್ ನಾವು ಬದುಕ್ತಾ ಇದ್ದೀವಿ. ತುಂಬ ಜನ ಆ್ಯಕ್ಟರ್ ಆಗಬೇಕು ಅನ್ಕೋತೀರಾ, ಅದನ್ನು ನೀವು ಬದುಕ್ತಾ ಇದ್ದೀರಾ. ತುಂಬ ಜನ, ಲಕ್ಷಾಂತರ ಜನ ಡೈರೆಕ್ಟರ್ ಆಗಬೇಕು ಅಂತ ಅಂದ್ಕೊಂಡಿರ್ತಾರೆ. ಆ ಲೈಫ್, ಆ ಜೀವನ, ಅದನ್ನು ನಾನು ಬದುಕ್ತಾ ಇದ್ದೀನಿ. ಸೊ ನಿಜವಾಗ್ಲೂ ಇವೆಲ್ಲ ಒಂಥರ ಡ್ರೀಮ್ ಕಮ್ ಟ್ರೂ ನಮಗೆಲ್ಲ. ಆ್ಯಂಡ್ ನಾವು ಹಾಬಿ ಥರ ಇರೋದನ್ನ ಪ್ರೊಫೆಷನ್ ಆಗಿ ತೊಗೊಂಡ್ರೆ ಅದರಲ್ಲಿ ಕಷ್ಟ ಆಗಲಿ ಸುಖ ಆಗಲಿ ಎಲ್ಲನೂ ಪೀಕಲ್ಲೇ ಇರುತ್ತೆ. ಅದೊಂಥರ ಒಂದೊಳ್ಳೆ ಇದು ಕ್ಯಾರಿ ಮಾಡ್ತಾ ಇರುತ್ತೆ ಅದು ನಮಗೆ. ಬಟ್ 100% ಸರ್, ನೀವು ಹೇಳಿದ್ದು ಎಷ್ಟು ಕರೆಕ್ಟ್ ಅಂದರೆ, ನಾವು ಏನನ್ನ ಸ್ಟ್ರಾಂಗ್ ಆಗಿ ಇಷ್ಟಪಡ್ತೀವೋ ಅದನ್ನು ಮಾಡೋದ್ರ ಮಜಾನೇ ಬೇರೆ ಸರ್. ಅಂದರೆ ಬೇರೆ ಕಡೆ ಎಷ್ಟೇ ಕೋಟಿ ಬರ್ತಿರಲಿ ಅಥವಾ ಏನೇ ಇದ್ರೂ ಇಲ್ಲಿರೋಷ್ಟು ತೃಪ್ತಿ ಅಂತೂ ಇರ್ತಿರ್ಲಿಲ್ಲ. ಸೊ ನೇಚರ್ ಎಲ್ಲೋ ತುಂಬ ಸ್ಟ್ರಾಂಗ್ ಆಗಿ ನಾವು ಲೈಫಲ್ಲಿ ಏನೇನು ಅನ್ಕೊಂತೀವೋ ಆ ನೇಚರೇ ನಮಗೆ ಅದನ್ನ ತಲುಪೋದಕ್ಕೆ ಒಂದು ವೇ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳ್ತಾರೆ. ಇಲ್ಲ, ಆ್ಯಂಡ್ ಅದೂ ನಿಜ. ನಾವು ಸ್ಟ್ರಾಂಗ್ ಆಗಿ ಏನು ಬಿಲೀವ್ ಮಾಡ್ತೀವಿ ಅದಕ್ಕೆ ಯಾರು ಸಪೋರ್ಟ್ ಮಾಡದೇ ಇದ್ರು ನೇಚರ್ ಸಪೋರ್ಟ್ ಮಾಡುತ್ತೆ. ಆ್ಯಂಡ್ ಅಲ್ಲಿಗೆ ನಮಗೆ ಕರ್ಕೊಂಡು ಹೋಗುತ್ತೆ. ಬಟ್ ಏನಂದರೆ ಸ್ವಲ್ಪ ಪೇಷನ್ಸ್ ಇಟ್ಕೋಬೇಕು. ಅದು ಸಿಗೋವರೆಗೂ ನಮ್ಮ ಕೆಲಸದ ಮೇಲೆ ಫೋಕಸ್ ಆಗಿದ್ದು ಪೇಷನ್ಸ್ ಇಟ್ಕೊಂಡ್ರೆ 200% ಎಲ್ಲರೂ ಅವ್ರ ಏಮ್ನ ಅಚೀವ್ ಮಾಡ್ಬೋದು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.